ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೆ, KN ರಾಜಣ್ಣ ಅಂದರೆ ಕ್ಯಾತ್ಸಂದ್ರ ನಂಜಪ್ಪ ರಾಜಣ್ಣ ತುಮಕೂರು ಜಿಲ್ಲೆಯಲ್ಲಿ KNR ಎಂದೇ ಜನಜನಿತ ರಾಜಕಾರಣಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಮೋಸ್ಟ್ ಪವರ್ಫುಲ್ ಸಚಿವ, ಸಹಕಾರಿ ಮಂತ್ರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ವಲಯದ ಫ್ರಂಟ್ ಲೈನರ್ ಹಾಗೂ ಕಟ್ಟಾ ಬೆಂಬಲಿಗ. ಸಿದ್ದರಾಮಯ್ಯ ಅವರಿಗೆ ರಾಜಣ್ಣನವರ ನಿಷ್ಠೆ ಅಚಲ. ಆ ನಿಷ್ಠೆ ಎಷ್ಟರ ಮಟ್ಟದ್ದು ಎಂದರೆ ಮಂತ್ರಿ ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಡು ಎಂದರೂ ಕೊಡುವೆ, ಆದರೆ ಸಿದ್ದರಾಮಯ್ಯ ಅವರ ಪರ ನಾನು ಮಾತನಾಡುವವನೇ, ಯಾರಿಂದಲೂ ನನ್ನ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ. ಇಂತಿಪ್ಪ KN ರಾಜಣ್ಣ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದು. ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿರುವ ಕದನದಲ್ಲಿ ಸಿದ್ದು ಪಡೆಯ ಮಹಾ ದಂಡನಾಯಕರಾಗಿ ಸೇನೆ ಮುನ್ನಡೆಸುತ್ತಿರುವ ರಾಜಣ್ಣ ಅಕ್ಷರಶಃ DCM DK ಶಿವಕುಮಾರ್ ಬಣದ ನಿದ್ದೆಗೆಡಿಸಿದ್ದಾರೆ. ಖುದ್ದು DKಶಿಗೆ ನೇರ ಟಕ್ಕರ್ ಕೊಡುತ್ತಾ ಪ್ರತಿನಿತ್ಯ ದಾಳಿ ಸಂಘಟಿಸುತ್ತಿದ್ದಾರೆ. ಬಿಡು ಬೀಸಾಗಿ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡುತ್ತಾ DKಶಿ ಸೇನೆಯನ್ನು ವಿಚಲಿತಗೊಳಿಸಿದ್ದಾರೆ. ರಾಜಣ್ಣ ಅವರ ಡೋಂಟ್ ಕೇರ್ ಸ್ವಭಾವ ಯಾವ ಮಟ್ಟದ್ದೆಂದರೆ, ನಾವು ಹೈಕಮಾಂಡ್ ಗುಲಾಮರಲ್ಲ, ಅವರು ಹೇಳಿದಂತೆಲ್ಲ ಕೇಳಲ್ಲ ಎನ್ನುತ್ತಾ ದೆಹಲಿ ವರಿಷ್ಠರಿಗೆ ಸವಾಲು ಎಸೆಯಬಲ್ಲರು. DCM ಆದರೆ ಅವರಿಗೆ ಎಕ್ಸ್ಟ್ರಾ ಕೊಂಬುಗಳೇನಾದರೂ ಇರುತ್ತಾ ಅಂತ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ನೇರ ಎದುರೇಟು ಕೊಡಬಲ್ಲರು. ಇಷ್ಟೆಲ್ಲ ಮಾತನಾಡಿಯೂ ದಕ್ಕಿಸಿಕೊಳ್ಳಬಲ್ಲರು. ನೀವು ತಕ್ಕ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯ ಬಗ್ಗೆ ಬಲ್ಲವರಾದರೆ ಒಮ್ಮೆ ಯೋಚಿಸಿ ನೋಡಿ. ಕಾಂಗ್ರೆಸ್ ಪಕ್ಷದೊಳಗಿದ್ದು ಸರ್ಕಾರದ ಮಂತ್ರಿಯಾಗಿದ್ದು ಹೈಕಮಾಂಡನ್ನು ಮತ್ತು ರಾಜ್ಯ ನಾಯಕತ್ವವನ್ನು ನೇರ ಎದುರು ಹಾಕಿಕೊಂಡು ಅರಗಿಸಿಕೊಂಡವರು ಯಾರಾದರೂ ಇದ್ದಾರಾ ಅಂದರೆ ಇಲ್ಲವೇ ಇಲ್ಲ. ಸದ್ಯಕ್ಕೆ ಇರುವವರೊಬ್ಬರೇ, ಅದು ರಾಜಣ್ಣ. DKಶಿ ವಿರುದ್ಧ ಬಂಡೆದ್ದಿರುವ ಸತೀಶ್ ಜಾರಕಿಹೊಳಿ ಹಳೆದು ತೂಗಿ ಮಾತನಾಡುವ ನಾಯಕ. ಆದರೆ ರಾಜಣ್ಣ ಸದಾ ಆಕ್ರಮಣಕಾರಿ. ಕೆಲವೊಮ್ಮೆ ಅವರ ಮಾತು ಅನವಶ್ಯಕ, ಅರ್ಥಹೀನ ಅನಿಸಬಹುದು, ಆದರೂ ಅವರು ಸುಮ್ಮನಿರುವವರಲ್ಲ. ಇಂತಹ KN ರಾಜಣ್ಣ ಅವರ ಹಿನ್ನೆಲೆ ಏನು? ಅವರ ಗಾಡ್ ಫಾದರ್ ಯಾರು? ಅವರು ರಾಜಕೀಯದಲ್ಲಿ ಬೆಳೆದು ಬಂದಿದ್ದು ಹೇಗೆ? ತುಮಕೂರು ಜಿಲ್ಲೆಯಲ್ಲಿ ಜನಪ್ರಿಯತೆ ಗಳಿಸಿಕೊಂಡು ಸಹಕಾರ ಕ್ಷೇತ್ರವನ್ನು ಅಕ್ಷರಶಃ ರೂಲ್ ಮಾಡುವ ಶಕ್ತಿ ಅವರಿಗೆ ಬಂದಿದ್ದಾದರೂ ಹೇಗೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಈ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಸಚಿವ ರಾಜಣ್ಣ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೊಂದಿಕೊಂಡೇ ಇರುವ ಬೆಂಗಳೂರು ಪೂನಾ ಹೆದ್ದಾರಿ ಬದಿಯ ಕ್ಯಾತ್ಸಂದ್ರ ಗ್ರಾಮದವರು. ತಂದೆ ನಂಜಪ್ಪನವರೇನು ಸ್ಥಿತಿವಂತರಲ್ಲದ ಕಾರಣ ಇವರು ಬೆಳೆದಿದ್ದು ಅವರ ಮಾವ ಗಂಗಣ್ಣ ಎನ್ನುವವರ ಮನೆಯಲ್ಲಿ. 1960ರ ದಶಕದ ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದ ರಾಜಣ್ಣ ರಾಜಕೀಯದ ನೀರಿಗೆ ಬಿದ್ದಿದ್ದು ಆಕಸ್ಮಿಕ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೆಸರು ಮಾಡಿದ್ದ ಅವರನ್ನು ಸ್ಥಳೀಯರು 1976ರ ಸುಮಾರಿಗೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದರು. ಗೆದ್ದ ಬಿಸಿರಕ್ತಪ್ರಾಯದ ರಾಜಣ್ಣ ಅಧ್ಯಕ್ಷರೂ ಆದರು. ಅಲ್ಲಿಂದಲೇ ಇವರಿಗೆ ರಾಜಕೀಯ ವೈಷಮ್ಯದ ಬಿಸಿ ಆಗತೊಡಗಿತು. ಮುಂಗೋಪ, ನೇರ ದಾಟಿ, ಏಟಿಗೆ ಎದುರೇಟು ನೀಡುವ ಗುಣ ಹೊಂದಿದ್ದ ರಾಜಣ್ಣ ಅವರಿಗೆ ಸ್ಥಳೀಯ ರಾಜಕೀಯ ಶತ್ರುತ್ವ, ಅದರ ಗಲಾಟೆಗಳು ಒಂದು ಹಂತದಲ್ಲಿ ಬೇರೆಯದೇ ಹಾದಿಗೆ ಕೊಂಡೊಯ್ಯುವ ಹಂತ ತಲುಪಿತ್ತು. ರಾಜಣ್ಣನವರ ಮಾವ ಗಂಗಣ್ಣ ಅವರ ಮೇಲೆ ನಡೆದಿದ್ದ ಹಲ್ಲೆ, ಕ್ಯಾತ್ಸಂದ್ರ ಉದ್ರಿಕ್ತ ಪರಿಸ್ಥಿತಿಗಳು ರಾಜಣ್ಣ ಮತ್ತು ಅವರ ಬೆಂಬಲಿಗರನ್ನು ತಾಲೂಕಿನಿಂದ ಗಡೀಪಾರು ಮಾಡುವ ಮಟ್ಟಕ್ಕೆ ಮುಟ್ಟಿದ್ದವು. ಆ ದಿನಗಳಲ್ಲಿ ಯುವ ಪೀಳಿಗೆಯ ಹೊಸ ನಾಯಕತ್ವವನ್ನು ಗುರುತಿಸಿ ಬೆಳೆಸುತ್ತಿದ್ದ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಕಣ್ಣಿಗೆ ಬಿದ್ದ ರಾಜಣ್ಣ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಶಾಂತಲಾ ರಾಜಣ್ಣ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ 1984ರಲ್ಲಿ ಕಾನೂನು ಪದವಿ ಪಡೆದು ತುಮಕೂರು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದರು. ನಿಜ ಹೇಳಬೇಕೆಂದರೆ KN ರಾಜಣ್ಣ ಆಗ ಯಾವುದೇ ಗಾಡ್ ಫಾದರ್ಗಳ ಆಸರೆಯೇ ಇಲ್ಲದೆ ರಾಜಕಾರಣದ ಈಜಿಗೆ ಬಿದ್ದಿದ್ದರು. ತುಮಕೂರು ಜಿಲ್ಲಾ ರಾಜಕಾರಣ ಬಲಾಢ್ಯ ಸಮುದಾಯಗಳ ಹಿಡಿತದಲ್ಲಿದ್ದ ಕಾಲವದು. ಹೀಗಾಗಿಯೇ ಅವರಿಗೆ 1994ರಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ತುಮಕೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ. ಬಂಡಾಯವೆದ್ದ ರಾಜಣ್ಣ ಪಕ್ಷೇತರರಾಗಿ ಅಖಾಡಕ್ಕಿಳಿದು ಕಾಂಗ್ರೆಸ್ ಜನತಾದಳ ಎರಡೂ ಪಕ್ಷಗಳಿಗೂ ಬೆವರಿಳಿಸಿದರು. ಕಾಂಗ್ರೆಸ್ನ ಶಫಿ ಅಹಮದ್, ಜನತಾದಳದ ಮಾಜಿ ಮಂತ್ರಿ ಲಕ್ಷ್ಮೀ ನರಸಿಂಹಯ್ಯ ಇಬ್ಬರೂ ಸೋಲುವಂತೆ ಮಾಡಿ BJP ಅಭ್ಯರ್ಥಿ ಸೊಗಡು ಶಿವಣ್ಣ ಗೆಲುವಿನ ದಡ ಸೇರಲು ಕಾರಣರಾದರು. ಆಗ KN ರಾಜಣ್ಣ ಪಕ್ಷೇತರರಾಗಿ ಸ್ಪರ್ಧಿಸಿ 25,000ಕ್ಕೂ ಹೆಚ್ಚು ಮತ ಪಡೆದಿದ್ದು ತುಮಕೂರು ರಾಜಕಾರಣಿಗಳನ್ನು ದಂಗಾಗುವಂತೆ ಮಾಡಿತ್ತು. 1998ರ ವೇಳೆಗೆ ಮತ್ತೆ ಕಾಂಗ್ರೆಸ್ ಸೇರಿಕೊಳ್ಳುವ ವೇಳೆಗೆ ತುಮಕೂರು ಜಿಲ್ಲಾ ರಾಜಕಾರಣ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ನಿಯಂತ್ರಿಸುವ ಮಟ್ಟಕ್ಕೆ ಡಾಕ್ಟರ್ G ಪರಮೇಶ್ವರ್ ಬೆಳೆದು ನಿಂತಿದ್ದರು. 1989ರಲ್ಲಿ ಹಾಲಿ ಸಚಿವ ರಾಜವರ್ಧನ್ ಅವರನ್ನು ಸೋಲಿಸಿ ವಿಧಾನಸಭೆ ಪ್ರವೇಶಿಸಿದ ಪರಮೇಶ್ವರ್ ವೀರಪ್ಪ ಮೊಯ್ಲಿ ಅವರ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವರಾಗಿ ಹೆಸರು ಮಾಡಿದ್ದರು. ಆಗಿನಿಂದಲೇ ರಾಜಣ್ಣ ಮತ್ತು ಪರಮೇಶ್ವರ್ ಅವರ ನಡುವೆ ರಾಜಕೀಯ ಜಂಗಿ ಕುಸ್ತಿ ಆರಂಭವಾಗಿತ್ತು. 1994ರ ಚುನಾವಣೆಯಲ್ಲಿ ತಾವು ಮಧುಗಿರಿಯಲ್ಲಿ ಸೋತ ಪರಮೇಶ್ವರ್ 1998ರ ವೇಳೆಗೆ ಪಕ್ಷದ ಮೇಲೆ ಹಿಡಿತ ಬಿಗಿಗೊಳಿಸಿದ್ದರು. 1998ರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ KN ರಾಜಣ್ಣ ಕಾಂಗ್ರೆಸ್ ಟಿಕೆಟ್ ಕೇಳಿದರು.
ಆದರೆ ಪರಮೇಶ್ವರ್ ಆಗಿನ ಕೆಪಿಸಿಸಿ ಅಧ್ಯಕ್ಷ ಧರ್ಮ್ ಸಿಂಗ್ ಅವರ ಮೇಲೆ ಒತ್ತಡ ಹೇರಿ ತಮ್ಮ ಬೆಂಬಲಿಗ ಮಧುಗಿರಿಯ BV ನಾಗರಾಜು ಎಂಬುವರಿಗೆ ಟಿಕೆಟ್ ಕೊಡಿಸಲು ಮುಂದಾಗಿದ್ದರು. ಇನ್ನೇನು ರಾಜಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗುವುದರಲ್ಲಿತ್ತು. ಕೆರಳಿ ಕೆಪಿಸಿಸಿ ಕಚೇರಿಗೆ ನೂರಾರು ಮಂದಿ ಬೆಂಬಲಿಗರೊಂದಿಗೆ ನುಗ್ಗಿದ ರಾಜಣ್ಣ ಅವತ್ತು ಅಕ್ಷರಶಃ ಕೆಂಡದುಂಡೆಯಾಗಿದ್ದರು. ರಾಜಣ್ಣ ಕದರ್ಕಂಡು ದಂಗಾದ ಮೃದು ಸ್ವಭಾವಿ ಧರ್ಮ್ ಸಿಂಗ್ ನಿಂತ ಹೆಜ್ಜೆಯಲ್ಲೇ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ದರು. ಚುನಾವಣೆಗೆ ನಿಂತ ರಾಜಣ್ಣ ಗೆದ್ದು ವಿಧಾನ ಪರಿಷತ್ ತಲುಪಿದ್ದರು. ಗೆಳೆಯರೇ, KN ರಾಜಣ್ಣ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಪಕ್ಷ ನಂಬಿ ರಾಜಕಾರಣ ಮಾಡುತ್ತಾ ಬಂದವರೇ ಅಲ್ಲ. ತಾವು ಬೆಳೆಸಿಕೊಂಡ ಜನಪ್ರಿಯತೆ ಮೂಲಕವೇ ಸಾರ್ವಜನಿಕ ಜೀವನದಲ್ಲಿ ಸಾಗುತ್ತಾ ಬಂದವರು. ಮೂಲತಃ ಬಂಡಾಯಗಾರ. ಆ ಗುಣವೇ ಅವರನ್ನು ಇಲ್ಲಿಯವರೆಗೂ ತಂದಿದೆ ಎಂದರೆ ಖಂಡಿತ ಸುಳ್ಳಲ್ಲ. 1998ರಿಂದ 2004ರವರೆಗೆ MLC ಆಗಿದ್ದ ರಾಜಣ್ಣ ಸಹಕಾರ ಕ್ಷೇತ್ರದ ಮೇಲೆ ನಿಧಾನವಾಗಿ ಹಿಡಿತ ಸಾಧಿಸತೊಡಗಿದರು. SM ಕೃಷ್ಣ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರೂ ಆದರು. ಇಷ್ಟಾಗಿಯೂ 2004ರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರಿಗೆ MLC ಟಿಕೆಟ್ ತಪ್ಪಿಸಲಾಯಿತು. ಅಂದಿನ ಮುಖ್ಯಮಂತ್ರಿ SM ಕೃಷ್ಣ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೃಷ್ಣರ ನೀಲಿಗಣ್ಣಿನ ಹುಡುಗನಂತಿದ್ದ ಪರಮೇಶ್ವರ್ ಅವರೇ ರಾಜಣ್ಣ ಅವರಿಗೆ ಟಿಕೆಟ್ ತಪ್ಪಿಸಿದರು ಅಂತ ಆಗ KNR ಬೆಂಬಲಿಗರು ಕೋಲಾಹಲ ಮಾಡಿದ್ದರು. ಮತ್ತೆ ಸಿಡಿದೆದ್ದ ರಾಜಣ್ಣ ಬಂಡಾಯಗಾರರಾದರು. ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧಿಸಿದರಾದರೂ ಪರಮೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ VS ಉಗ್ರಪ್ಪ ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ರಾಜಣ್ಣ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಆಗ ರಾಜಣ್ಣ ಅವರ ರಾಜಕೀಯ ಬದುಕು ಸಮಾಪ್ತಿಯಾಯಿತು ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ಸಹಕಾರ ಕ್ಷೇತ್ರದ ಮೇಲೆ ಸಾಧಿಸಿದ ಹಿಡಿತ ಮತ್ತೆ ರಾಜಣ್ಣ ಅವರನ್ನು ಚಾಲ್ತಿಗೆ ತಂದಿತು. 2004ರ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ಸೇರಿದ ರಾಜಣ್ಣ ಅವರಿಗೆ ದೇವೇಗೌಡರು ರಾಜಕೀಯ ಮರುಜೀವ ನೀಡಿದರು. ಆಗ JDS ರಾಜ್ಯಾಧ್ಯಕ್ಷರಾಗಿದ್ದ ಸಿದ್ದರಾಮಯ್ಯ ಅವರ ನೆರವಿನಿಂದಲೇ ಬೆಳ್ಳಾವಿ ಕ್ಷೇತ್ರದ ಟಿಕೆಟ್ ಪಡೆದ ರಾಜಣ್ಣ ಅಂದು ಸೋತಿದ್ದರೆ ಅಲ್ಲಿಗೆ ಅವರ ರಾಜಕೀಯ ಬದುಕೆ ಮುಗಿದು ಹೋಗುತ್ತಿತ್ತೇನೋ. ಆದರೆ ಅದಾಗಲಿಲ್ಲ. ಬಿರುಸಿನ ತ್ರಿಕೋನ ಸ್ಪರ್ಧೆ ಇದ್ದ ಬೆಳ್ಳಾವಿ ಅಖಾಡಕ್ಕೆ ಪ್ರಚಾರದ ಕೊನೆಯ ದಿನ ಎಂಟ್ರಿ ಹೊಡೆದ ದೇವೇಗೌಡರು ಮಧುಗಿರಿ ತಾಲೂಕಿನ ಒಕ್ಕಲಿಗ ಬಾಹುಳ್ಯದ ದೊಡ್ಡೇರಿ ಹೋಬಳಿಯಲ್ಲಿ ದೊಡ್ಡ ಅಂತರದ ಲೀಡ್ ಸಿಗುವಂತೆ ಮಾಡಿಬಿಟ್ಟರು. ರಾಜಣ್ಣ ಮತ ಎಣಿಕೆಯ ಕೊನೆಯ ಸುತ್ತುಗಳಲ್ಲಿ ಗೆದ್ದೇ ಬಿಟ್ಟರು. ಅವರ ಅದೃಷ್ಟಕ್ಕೆ ರಾಜ್ಯದಲ್ಲಿ JDS ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬಂದು ಬಿಟ್ಟಿತು. ಮತ್ತೊಂದು ಕಡೆ ಮಧುಗಿರಿಯಲ್ಲಿ ಗೆದ್ದರೂ ಮಂತ್ರಿ ಸ್ಥಾನ ಪಡೆಯುವಲ್ಲಿ ಪರಮೇಶ್ವರ್ ವಿಫಲರಾಗಿದ್ದು ತುಮಕೂರು ರಾಜಕಾರಣದಲ್ಲಿ ಮೊದಲ ಬಾರಿಗೆ ರಾಜಣ್ಣ ಮೇಲುಗೈ ಸಾಧಿಸಲು ಕಾರಣವಾಯಿತು. ಧರ್ಮಸಿಂಗ್ ಸರ್ಕಾರದ ಪತನದ ನಂತರ ಕುಮಾರಸ್ವಾಮಿ ಅವರ ಜೊತೆ ಗುರುತಿಸಿಕೊಂಡಿದ್ದ ರಾಜಣ್ಣ ಆರ್ಥಿಕವಾಗಿಯೂ ಸಬಲರಾದರು. ರಾಜಣ್ಣ ಅವರು ತಮ್ಮ ಮಗನಿಗೆ ಕೆಲಸವಿಲ್ಲ ಅಂತ ನನ್ನಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಮೈನಿಂಗ್ ಮಂಜೂರು ಮಾಡಿಸಿಕೊಂಡರು ಅಂತ ಮುಂದೆ ಕುಮಾರಸ್ವಾಮಿಯವರೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದೂ ಆಯಿತು. 2008ರ ವೇಳೆಗೆ ಸಿದ್ದರಾಮಯ್ಯ ಅವರನ್ನು ಹಿಂಬಾಲಿಸಿ ಕಾಂಗ್ರೆಸ್ ಸೇರಿದ ರಾಜಣ್ಣ ಅವರಿಗೆ ನಿಷ್ಠರಾಗಿ ಉಳಿದು ಬಿಟ್ಟರು. ನಂಬಿದ ಹಿಂಬಾಲಕನನ್ನು ಸಿದ್ದರಾಮಯ್ಯ ಅವರು ಕೈಬಿಡಲಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಬೆಳ್ಳಾವಿ ಕ್ಷೇತ್ರ ಕಳೆದುಕೊಂಡ ರಾಜಣ್ಣ ಅವರಿಗೆ ಮಧುಗಿರಿ ಟಿಕೆಟ್ ಕೊಡಿಸಿದರು. 2008ರ ಚುನಾವಣೆ, 2009ರ ಉಪಚುನಾವಣೆಯಲ್ಲಿ ಸೋತರೂ 2013ರಲ್ಲಿ ಮತ್ತೆ ಟಿಕೆಟ್ ಕೊಡಿಸಿದರು. 2018ರಲ್ಲಿ ಮತ್ತೆ ಸೋತಾಗಲು ಕೈ ಹಿಡಿದರು. 2023ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸಿದ್ದಷ್ಟೇ ಅಲ್ಲ, ಮಧುಗಿರಿಯ ಚುನಾವಣಾ ಪ್ರಚಾರಕ್ಕೆ ಬಂದು ರಾಜಣ್ಣನನ್ನು ನೀವು ಗೆಲ್ಲಿಸಿ ನಾನು ಮಂತ್ರಿ ಮಾಡಿ ಕಳಿಸುತ್ತೇನೆ ಎಂದು ಘೋಷಿಸಿಬಿಟ್ಟರು. ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪಲಿಲ್ಲ. ರಾಜಣ್ಣ ಮಂತ್ರಿಯಾಗೇ ಬಿಟ್ಟರು. ಅವರ ಭಾಗ್ಯದ ಬಾಗಿಲು ತೆರೆದೇ ಬಿಟ್ಟಿತು. ಮೊನ್ನೆ ದೆಹಲಿಯಲ್ಲಿ ಕೂತಿದ್ದ ರಾಜಣ್ಣನವರು DK ಶಿವಕುಮಾರ್ ಅವರ ಮಾತಿಗೆ ಪ್ರತಿಕ್ರಿಯೆ ಕೇಳಿದಾಗ ನಾನು ಕುಬೇರನ ಮಾತಿಗೆ ಪ್ರತಿಕ್ರಿಯಿಸಲ್ಲ ಅಂದರಲ್ಲ. ಪಕ್ಕದಲ್ಲೇ ಇದ್ದ ತುಮಕೂರು ಭಾಗದ ಪತ್ರಕರ್ತರೊಬ್ಬರು ನೀವು ಕೂಡ ಈಗ ಕುಚಿತರಾಗಿ ಉಳಿದಿಲ್ಲ ಬಿಡಿ ಸಾರ್ ಅಂದ ಮಾತು ಅವರಿಗೆ ಕೇಳಿಸಲಿಲ್ಲವಂತೆ. ಮಿತ್ರರೇ, ಈಗ ಸಹಕಾರ ಸಚಿವರಾಗಿರುವ KN ರಾಜಣ್ಣ ಮತ್ತು ಗೃಹ ಸಚಿವರಾಗಿರುವ ಡಾಕ್ಟರ್ G ಪರಮೇಶ್ವರ್ ಅವರ ನಡುವಿನ ಪುರಾತನ ರಾಜಕೀಯ ಜಿದ್ದಾಜಿದ್ದಿ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದು. 2018ರ ಚುನಾವಣೆಯಲ್ಲಿ ತಾವು ಸೋತು ಪರಮೇಶ್ವರ್ ಕುಮಾರಸ್ವಾಮಿ ಸರ್ಕಾರದ ಉಪಮುಖ್ಯಮಂತ್ರಿಯಾದಾಗ ಮತ್ತೆ ರಾಜಣ್ಣ ರಾಜಕೀಯ ಅಸ್ತಿತ್ವ ಕಳೆದುಕೊಳ್ಳುವ ಆತಂಕದಲ್ಲಿದ್ದರು. ಆಗಲೂ ಅವರ ಕೈ ಹಿಡಿದಿದ್ದು ಕೂಡ ಇದೇ CM ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಹುದ್ದೆ ಅಭ್ಯರ್ಥಿಯಾಗಿದ್ದ ಪರಮೇಶ್ವರ್ ಅವರ ರಾಜಕೀಯ ದಾಟಕ್ಕೆ ಚೆಕ್ಮೇಟ್ ಇಡಲು CM ಬಣಕ್ಕೆ ರಾಜಣ್ಣ ಸಾರಥಿಯಾದರು. ಜೀರೋ ಟ್ರಾಫಿಕ್ ಮಂತ್ರಿ ಎನ್ನುತ್ತಾ ಪರಮೇಶ್ವರ್ ಅವರ ಮೇಲೆ ನಿರಂತರ ಟೀಕಾಸ್ತ್ರ ಪ್ರಯೋಗಿಸುತ್ತಿದ್ದರು. ಈಗ ಸಿದ್ದರಾಮಯ್ಯ ಸೇನೆಯ ಮಹಾ ದಂಡನಾಯಕರೇ ಆಗಿ ಹೋಗಿರುವ ರಾಜಣ್ಣ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ DK ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುತ್ತಿದ್ದಾರೆ. ಬಂಡೆಯಾಗಿದ್ದ ನಾನು ಉಳಿಪೆಟ್ಟು ತಿಂದು ಮೂರ್ತಿ ರೂಪ ಪಡೆದವನು ಎಂದು DK ಶಿವಕುಮಾರ್ ಆಗಾಗ ಹೇಳುತ್ತಿರುತ್ತಾರೆ. ರಾಜಣ್ಣ ತುಮಕೂರು ರಾಜಕಾರಣದ ಡೈನಾಮೈಟ್ ಪೆಟ್ಟು ತಿಂದು ಬದುಕುಳಿದವರು ಎಂಬುದು ಅವರಿಗೂ ಗೊತ್ತಿದೆ. ಆದರೆ ರಾಜಣ್ಣ ವಿರುದ್ಧ ಕೆಂಡಾಮಂಡಲಗೊಂಡಿರುವ DKಶಿ ಬಣ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ
ಸಚಿವ ಸ್ಥಾನದಿಂದ ಕಿತ್ತೊಗೆಯುವಂತೆ ಹೈಕಮಾಂಡ್ಗೆ ಒತ್ತಾಯಿಸತೊಡಗಿದೆ. ರಾಜಣ್ಣ ಎಂದಿನಂತೆ ಡೋಂಟ್ ಕೇರ್. ಅವರ ನಿಷ್ಠೆ ಸಿದ್ದರಾಮಯ್ಯನವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಮಾತ್ರ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.